ವಿಪರೀತ ಬೆನ್ನೋವಿದೆ, ಚಿಕಿತ್ಸೆ ಮಾತ್ರ ಸಾಕಾಗೋದಿಲ್ಲ, ಅರ್ಜೆಂಟ್ ಆಪರೇಷನ್ ಆಗಬೇಕು ಅಂತ ಹೇಳಿ ಈಗಾಗಲೇ ಮಧ್ಯಂತರ ಬೇಲ್ ಪಡ್ಕೊಂಡು ಹೊರಗಡೆ ಇದ್ದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಬಿಜಿಎಸ್ ಆಸ್ಪತ್ರೆ ಬಳಿ ಕೆಂಗೇರಿ ಠಾಣೆ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಈಗಾಗಲೇ ಮನೆಯಿಂದ ಬಟ್ಟೆಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಮನೆಯವರ ಸಂಬಂಧಿಕರು ಬಟ್ಟೆ ತಂದು ಕೊಟ್ಟಿದ್ದಾರೆ ದರ್ಶನ್ಗೆ ಆಸ್ಪತ್ರೆಗೆ. ಈಗ ಆಪರೇಷನ್ ಬೇಡವಾ, ಲಕ್ವ ಹೊಡೆಯಲ್ವಾ, ಅಥವಾ ಮನೆಗೆ ಹೋಗ್ಬಿಡ್ತಾರಾ, ಚಿಕಿತ್ಸೆನೇ ಅಗತ್ಯ ಇಲ್ವಾ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊರಗಡೆ ಬಂದೇ ಬಿಡ್ತಾರಾ, ಸರ್ಜರಿ ಮಾಡೋದಿಲ್ವಾ, ಮನೆಗೆ ಹೋಗ್ತಾರಾ, ಎಲ್ಲಿ ಹೋಗ್ತಾರೆ ಅನ್ನೋದು ಪ್ರಶ್ನೆ. ಮನೆ ಅಂತಂದರೆ ಅವ್ರದ್ದು ಎರಡು ಮನೆ, RR ನಗರದಲ್ಲಿ ಒಂದು ಮನೆ ಇದೆ, ವಿಜಯಲಕ್ಷ್ಮಿ ಅವ್ರದ್ದೊಂದು ಮನೆ ಇದೆ. ಇಷ್ಟೆಲ್ಲ ಹೋರಾಟ ಕೊಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಾರಾ, ಅಥವಾ ವಿಜಯಲಕ್ಷ್ಮಿ ಅವರನ್ನೇ ಕರ್ಕೊಂಡು RR ನಗರ ಮನೆಗೆ ಬರ್ತಾರಾ ಗೊತ್ತಿಲ್ಲ. ಬಟ್ ಆ ಬಿಜಿಎಸ್ ಆಸ್ಪತ್ರೆಯಲ್ಲಂತೂ ಇವತ್ತು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ನಾರ್ಮಲ್ ರೆಗ್ಯುಲರ್ ದಿನದ ಥರ ಇಲ್ಲ. ಇದನ್ನು ಯಾಕೆ ಮೊನ್ನೆ ಶನಿವಾರ ಮಾಡಿಲ್ಲ, ಶನಿವಾರನೇ ಮಾಡ್ಬೋದಿತ್ತು ಅಂತಂದರೆ, ಇಲ್ಲ, ಬೇಲ್ ಕಾಪಿಯನ್ನು ಸೆಷನ್ಸ್ ಕೋರ್ಟ್ ಕೊಟ್ಟು ಸೆಷನ್ಸ್ ಕೋರ್ಟ್ನ ಕಾಪಿಯನ್ನು ಜೈಲಿಗೆ ಕೊಟ್ಟು ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು. ಹಾಗಾಗಿ ಅದು ಇವತ್ತು ಸಂಜೆವರೆಗೆ ಆಗುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಇವತ್ತು ಈಗ ಸ್ವಲ್ಪ ಚಟುವಟಿಕೆ ಬಿರುಸಾಗಿದೆ. ಮಧ್ಯಂತರ ಜಾಮೀನಿದೆ, ಹೊರಗಡೆ ಬಂದೇ ಬರ್ಬೋದಲ್ವಾ, ಹೆಂಗೂ ಈಗ ಜಾಮೀನು ಆರ್ಡರ್ ಆಗಿದೆ. ಹಂಗಾಗಲ್ಲ, ಮಧ್ಯಂತರ ಜಾಮೀನು ಇರೋದು ಮೆಡಿಕಲ್ ಟ್ರೀಟ್ಮೆಂಟ್ಗೆ. ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಮಧ್ಯಂತರ ಜಾಮೀನು. ಈ ಜಾಮೀನು ಸಂಜೆ ಸಿಗುತ್ತೆ ಅಂತಂದಾಗ ಆಯಿತು, ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕು ಬಿಟ್ಟಿದ್ದು ದರ್ಶನಕ್ಕೆ ಬಿಟ್ಟಿದ್ದು, ನನಗೆ ಜಾಮೀನಾಗಿದೆ, ರೆಗ್ಯುಲರ್ ಬೇಲ್ ಆಗಿದೆ ಅಂಥೇಳಿ ಅವ್ರನ್ನ ತನ್ನ ನಾರ್ಮಲ್ ಚಟುವಟಿಕೆಗಳಲ್ಲಿ ಇನ್ನು ಮುಂದೆ ಭಾಗಿ ಆಗಬಹುದು. ಬಟ್ ಇನ್ನೂ ಆಪ್ಷನ್ಸ್ ಇದೆಯಾ? ಸದ್ಯಕ್ಕಿದೆ, ಬೇರೆ ಬೇರೆ ಆಪ್ಷನ್ ಕಾನೂನಾತ್ಮಕವಾಗಿದೆ, ಆದರೆ ಅದಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತದೆ. ಬಿಜಿಎಸ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮತ್ತು RR ನಗರದ ತೂಗುದೀಪ ನಿವಾಸದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವೆಂಕಟೇಶ್ ಹತ್ರ. ವೆಂಕಟೇಶ್, ಮಧ್ಯಂತರ ಜಾಮೀನು ಇರೋದಕ್ಕೋಸ್ಕರ, ಅಂದರೆ ಇನ್ನೂ ಅಫಿಷಿಯಲ್ ಬೇಲ್ ಕಾಪಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇಷ್ಟೊತ್ತವರೆಗೂ ಆಸ್ಪತ್ರೆಯಲ್ಲಿದ್ದಾರೆ. ಇದು ಮೊನ್ನೆನೇ ಆಗಿದ್ದರೆ ಮೊನ್ನೆನೇ ಡಿಸ್ಚಾರ್ಜ್ ಆಗ್ತಿದ್ರು ಅಂತ ಹೇಳ್ಬೋದಾ? ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಅವರಿಗೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ಅದಕ್ಕೂ ಯಾವುದೇ ಒಂದು ರೀತಿಯಾದಂತಹ ಒಂದು ಕನೆಕ್ಟ್ ಇರೋದಿಲ್ಲ. ಬದಲಾಗಿ ಇವತ್ತು ಏನೋ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ಅವರಿಗೆ ಒಂದು ಸೆಷನ್ ಕೋರ್ಟ್ನಿಂದ ಅರ್ಜಿಯನ್ನು ಹೋಗಬೇಕಂದ್ರೆ ಅಪ್ಲಿಕೇಶನ್ ಹೋದ ನಂತರ ಜೈಲು ಅಧಿಕಾರಿಗಳಿಗೆ ತಲುಪುತ್ತೆ. ಅದು ಅಮೀನ್ ಅವ್ರಿಗೆ ಕೊಟ್ಟ ನಂತರ ಅವ್ರನ್ನ ಬಿಡುಗಡೆ ಮಾಡುವಂಥ ಒಂದು ಪ್ರೊಸೀಜರ್ ಇದೆ. ಅದು ಕೂಡ ಇನ್ನೂ ಏನು ಒಂದು 7 ಜನ ಆರೋಪಿಗಳಿಗೆ ಜಾಮೀನಾಗಿದೆ. ಅವರೆಲ್ಲರಿಗೂ ಕೂಡ ಇವತ್ತಾಗೋ ಸಾಧ್ಯತೆ ಇದೆ. ಬಹುಶಃ ಎಲ್ಲರಿಗೂ ಕೂಡ ಒಂದು ಸಂಜೆ 4 ಗಂಟೆ ನಂತರ ಈ ಒಂದು ಜಾಮೀನು ಕಡ್ಡಾಯ ಅಂದರೆ ಮಂಜೂರಾಗುತ್ತೆ, ಅವರು ಹೊರಗಡೆ ಬರೋ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಮನೆಯಿಂದ ಊಟ ಮತ್ತು ಬಟ್ಟೆ ಎಲ್ಲವನ್ನು ತಂದುಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಏನು 6 ವಾರಗಳಿಂದ ಮುಂದುವರಿಸ್ತಾ ಇರುವಂಥ ಟ್ರೀಟ್ಮೆಂಟ್ ಏನಿದೆ ಸದ್ಯಕ್ಕೆ ಅದನ್ನೇ ಕೂಡ ಈಗ ವೈದ್ಯರು ಕೂಡ ಮುಂದುವರಿಸ್ತಾ ಇದ್ದಾರೆ. ಅವರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಕೂಡ, ಆದರೆ ಅದಕ್ಕೆ ಅವರ ಪತ್ನಿಯನ್ನ ಒಂದು ಕನ್ಸಲ್ಟ್ ಮಾಡಿದ್ರು. ಬಟ್ ಅವರು ಇದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ರು. ಸೊ ಆದರೂ ಕೂಡ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಎಲ್ಲಿವರೆಗೂ ಕೂಡ ಅವರು ಆಸ್ಪತ್ರೆ ಒಳಗಡೆ ಇರ್ತಾರೆ ಅಲ್ಲಿವರೆಗೂ ಕೂಡ ಇದೇ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಇದೆ. ಈಗ ಸದ್ಯಕ್ಕೆ ಈಗ ಬೇಲ್ ಸಿಕ್ಕಿರೋದ್ರಿಂದಾಗಿ ಆಸ್ಪತ್ರೆಯಲ್ಲಿ ಇದ್ದೇ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾ ಅಥವಾ ಇದೇ ಟ್ರೀಟ್ಮೆಂಟ್ ಮತ್ತು ವ್ಯಾಯಾಮ ಏನು ಮಾಡಬೇಕಂತಿದ್ದಾರೆ ಅದನ್ನೆಲ್ಲವೂ ಕೂಡ ಡಾಕ್ಟರ್ ಸೂಚಿಸಿದಂತೆ ಅವರ ಮನೆಯಲ್ಲೇ ಕೂಡ ಅದನ್ನು ಫಾಲೋ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಬಹುಶಃ ಅವರು ಮನೆಗೂ ಕೂಡ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಯಾಕಂತೇಳಿ ಈಗ ಆಸ್ಪತ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಆಸ್ಪತ್ರೆಯ ಬಿಲ್ಲನ್ನು ಕೂಡ ಕಟ್ಟಬೇಕಾಗುತ್ತೆ. ಅದನ್ನು ಮನೆಗೆ ಹೋದರೆ ಅದು ಯಾವುದು ಕೂಡ ಇರೋದಿಲ್ಲ. ಸೊ ಆಸ್ಪತ್ರೆ ವೈದ್ಯರು ಏನು ಸೂಚಿಸಿರ್ತಾರೆ ಅದೇ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಕೂಡ ಅವರು ಮನೆಯಲ್ಲಿ ಪಡೆದುಕೊಳ್ಬೋದು. ಆದರೆ ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂಥ ಡಿಸ್ಚಾರ್ಜ್ ಬಗ್ಗೆ ಆಸ್ಪತ್ರೆ ವೈದ್ಯರಾಗಿರಲಿ ಅಥವಾ ಕುಟುಂಬಸ್ಥರಾಗಿರಲಿ ಯಾರು ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಅವರು ಡಿಸೈಡ್ ಮಾಡಲಿಲ್ಲ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಏನು ಒಂದು 7 ಜನ ಕೇರ್ ಟೇಕರ್ಸ್ ಏನಿದ್ದಾರೆ ಅವ್ರನ್ನ ಹೊರತುಪಡಿಸಿದ್ರೆ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಒಳಗಡೆ ಹೋಗೋದಕ್ಕೆ ಅಥವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಒಂದು ವೇಳೆ ಏನಾದರೂ ಅವರು ಡಿಸ್ಚಾರ್ಜ್ ಆಗಿದ್ದೇ ಆದರೆ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಹೋಗೋ ಆಗಿಲ್ಲ. ಯಾಕೆ ಆ ಕೋರ್ಟ್ ನ್ಯಾಯಾಲಯದ ವ್ಯಾಪ್ತಿ ಏನಿದೆ ಅಲ್ಲೇ ಕೂಡ ಅವರು ಇರಬೇಕಾಗಿದೆ. ಈಗ ಸದ್ಯಕ್ಕೆ ಶೂಟಿಂಗ್ ಕೂಡ ಇದೆ, ಆದರೂ ಕೂಡ ಆ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಆಸ್ಪತ್ರೆಯ ಒಂದು ಜೈಲಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಏನೋ ಒಂದು ಆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಆ ಮನವಿಯನ್ನು ಪುರಸ್ಕರಿಸಿ ಈಗ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದರು. ಸೊ ಈಗ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ, ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕೂಡ ವೈದ್ಯರು ಅವರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆ ಕುಟುಂಬಸ್ಥರಿಗೆ ಕೊಟ್ಟಿರುವಂಥ ಒಂದು ಮಾಹಿತಿಯ ಪ್ರಕಾರ ಅಂತ ಹೇಳಿದರೆ ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದ್ರೂ ಕೂಡ ಗಂಭೀರತೆ ಕಾಣ್ತಾ ಇದೆ. ಅದಿನ್ನೂ ಕೂಡ ಕಂಪ್ಲೀಟ್ ಆಗಿ ಅವರಿಗೆ ಚೇತರಿಕೆ ಕಂಡಿಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ನೋವು ಸಿವಿಯರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ
ಕೂಡ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನ ಅಭಿಮಾನಿಗಳು ಸೇರಿದಂತೆ ಆಗಾಗ ಅವರು ಬಂದು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಅಧಿಕೃತವಾಗಿ ಇವಾಗ ಡಿಸ್ಚಾರ್ಜ್ ಆಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಕೂಡ ಆಸ್ಪತ್ರೆಯಿಂದಾಗಲಿ ಅವರ ಕುಟುಂಬಸ್ಥರಿಂದಾಗಲಿ ಇನ್ನೂ ಸಿಗಲಿಲ್ಲ. ಪ್ರಣೋದ್ ಮಾತಾಡಿಸ್ತೇನೆ. ವೆಂಕಟೇಶ್, ಸುಷ್ಮಿತಾ ಇದ್ದಾರೆ ಆರ್ ಆರ್ ನಗರ ನಿವಾಸದಿಂದ. ಸುಷ್ಮಿತಾ, ಅಭಿಮಾನಿಗಳು ಜಮಾವಣೆ ಆಗಿದ್ದಾರಾ? ಯಾವ ಮನೆಗೆ ಬರ್ತಾರೆ ಅಂತ ಏನಾದರೂ ಸುದ್ದಿ ಕನ್ಫರ್ಮ್ ಆಗಿದೆಯಾ? ಅಲ್ಲೇ ಬರ್ತಾರಂತ ಆರ್ ಆರ್ ನಗರಕ್ಕೆ? ಎಸ್ ಪ್ರಣುತ್, ಏನು ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ದರ್ಶನ್ಗೆ ಕಳೆದ ಶುಕ್ರವಾರ ಜಾಮೀನು ಸಿಕ್ತು. ಸೊ ಹೀಗಾಗಿ ಏನು ಅಂದ್ರೆ ಇವಾಗ ದರ್ಶನ್ BGS ಹಾಸ್ಪಿಟಲ್ ಒಂದು ಕಡೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಚಿಕಿತ್ಸೆ ಮುಗಿದ ಇವತ್ತು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹೀಗಾಗಿ ಆರ್ ಆರ್ ನಗರದ ಮನೆ ಮುಂದೆಲ್ಲೂ ಕೂಡ ಸಕಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಕಳೆದ 3 ದಿನದ ಹಿಂದೆ ನಾವು ನೋಡಿದಂಗೆ ಏನು ದರ್ಶನ್ಗೆ ಬೇಲ್ ಸಿಕ್ಕಿದ ತಕ್ಷಣನೇ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿತ್ತು. ಅಂದ್ರೆ ಅಭಿಮಾನಿಗಳು ಕೂಡ ಬಂದು ತೂಗುದೀಪ ನಿಲಯಕ್ಕೆ ಹಾರವನ್ನೆಲ್ಲ ಹಾಕಿ ಕೆಲವೊಂದಿಷ್ಟು ಸಂಭ್ರಮವನ್ನು ಕೂಡ ಪಟ್ಟಿದ್ರು. ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ದರ್ಶನ್ಗೆ ಅಂದ್ರೆ BGS ಹಾಸ್ಪಿಟಲ್ ಏನು ಬೆನ್ನು ನೋವಿನಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಇವತ್ತು ಅವರಿಗೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಬಂದು ನೀವು ನೋಡ್ತಾ ಇರಬಹುದು ತೂಗುದೀಪ ನಿಲಯದ ಮುಂದೆ ಅಭಿಮಾನಿಗಳು ಕೂಡ ಬಂದು ಒಂದು ಸೆಲ್ಫಿಗಳನ್ನ ಕೂಡ ಕ್ಲಿಕ್ಕಿಸ್ಕೊಳ್ತಾ ಇರುವಂತದ್ದು. ಹೋಗಿ ಬಂದವರು ಕೂಡ ಹಾರವನ್ನ ಹಾಕಿ ಈಡ್ಗಾಯನ್ನೆಲ್ಲ ಹೊಡೆದು ಎಲ್ಲರೂ ಕೂಡ ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಅಂದ್ರೆ ನಾವು ಕಳೆದ 2-3 ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಅಭಿಮಾನಿಗಳು ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಅಂದ್ರೆ ಆಗಾಗ ಒಬ್ಬೊಬ್ರು ಅಭಿಮಾನಿಗಳು ಬಂದು ಎಲ್ಲರೂ ಕೂಡ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಅಂದ್ರೆ ಯಾವಾಗ ಬರ್ತಾರೆ ದರ್ಶನ್ ಅಕಸ್ಮಾತ್ ಇವತ್ತೇನಾದ್ರು ಡಿಸ್ಚಾರ್ಜ್ ಆದ್ರೆ ಅವ್ರನ್ನ ಒಮ್ಮೆನಾದ್ರೂ ನೋಡ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಮನೆ ಮುಂದೆ ಬರ್ತಾ ಇರುವಂತದ್ದು. ನಮ್ಮ ಜೊತೆ ಒಬ್ರು ಅಭಿಮಾನಿನೂ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು ನೀವು? ಚಿತ್ರದುರ್ಗದಿಂದ. ಅಂದ್ರೆ ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ನೋಡಕ್ ಬಂದಿದ್ದೀರಾ? ಬಂದಿದ್ದೀವಿ, ಇಲ್ಲಿ ಆಲ್ಟ್ ಆಗಿದ್ದೀವಿ. ಅವ್ರು ಬಂದಾಗ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಬಂದಿದ್ದೀವಿ, ಅವ್ರು ನೋಡ್ಕೊಂಡು ಹೋಗೋತ್ತಾಗ ನಾವು ಹೋಗಲ್ಲ. ಓಕೆ ಸರ್, 7 ತಿಂಗಳಾದ್ಮೇಲೆ ಅವ್ರಿಗೆ ಬೇಲ್ ಸಿಕ್ಕಿದೆ, ಏನ್ ಹೇಳ್ತೀರಾ? ಬೇಲ್ ಸಿಕ್ಕಿದೆ, ಅದಕ್ಕೆ ನಮ್ಗೆ ಅಭಿಮಾನಿಗಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಅವರು ಬಂದ್ರೆ ಡಿಸ್ಚಾರ್ಜ್ ಮನೆ ಹತ್ರ ಬಂದ್ರೆ ಇನ್ನೂ ಫುಲ್ಲು ಸೆಲೆಬ್ರೇಟ್ ಮಾಡ್ತಾರಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ, ಅವ್ರನ್ನ ಇವತ್ತು ತಕ್ಷಣ ಡಿಸ್ಚಾರ್ಜ್ ಆದ್ರೆ ಅವ್ರು ನೋಡ್ಕೊಂಡು ನೀವು ಊರಿಗೆ ವಾಪಸ್ ಹೋಗ್ತೀರಾ? ಹೋಗ್ತೀವಿ. ಓಕೆ, ಇದಿಷ್ಟು ನೀವು ನೋಡ್ತಾ ಇರ್ಬೋದು. ಅಂದ್ರೆ ದೂರದ ಚಿತ್ರದುರ್ಗದಿಂದನೂ ಕೂಡ ಬಂದಿದ್ದಾರೆ. ಅಂದ್ರೆ ಇವತ್ತು ದರ್ಶನ್ ಏನಾದ್ರು ಒಂದು ವೇಳೆ ಡಿಸ್ಚಾರ್ಜ್ ಆಗಿ ಈ ಒಂದು ಆರ್ ಆರ್ ನಗರದ ನಿವಾಸಕ್ಕೆ ಬಂದ್ರೆ ಅವ್ರನ್ನ ಒಮ್ಮೆನಾದ್ರೂ ನೋಡ್ಬೋದು, ಮಾತಾಡ್ಸ್ಬೋದು ಅಂತ ಹೇಳಿ ಅಭಿಮಾನಿಗಳು ಒಬ್ಬೊಬ್ಬರಾಗಿ ಇವತ್ತು ಏನು ದರ್ಶನ್ ನಿವಾಸದ ಮುಂದೆ ಬರ್ತಾ ಇರುವಂತದ್ದು. ಪ್ರಣೋತ್, ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಬೆನ್ನು ವಿಪರೀತ ಇತ್ತು, ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ಹೇಳಿದ್ರು. ಮಧ್ಯಂತರ ಬೇಲ್ ಪಡೆದ ಮೇಲೆ ವ್ಯತಃ ಕಾಲ ಹರಣ ಮಾಡಿದ್ರು. BP ನಾರ್ಮಲ್ ಆಗ್ತಿಲ್ಲ, ಆಪರೇಷನ್ಗೆ ಮನೆಯವರು ಒಪ್ಪಿಗೆ ಕೊಟ್ಟಿಲ್ಲ, ಆಪರೇಷನ್ ಸದ್ಯಕ್ಕೆ ಬೇಕಿಲ್ಲ ಅಂತ ಹೇಳಿ ಸಬೂಬುಗಳನ್ನು ಹೇಳ್ಕೊಂಡು ಪುಷ್ ಮಾಡಿದ್ರು. ಈಗ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಆಸ್ಪತ್ರೆಯಿಂದಲೇ ಈ ನಾಟಕ ಮುಗಿಸಿ ಹೊರಗಡೆ ಬರ್ತಿದ್ದಾರಾ? ಮನೆಯಲ್ಲೇ ಫಿಸಿಯೋಥೆರಪಿ ಮತ್ತು ವ್ಯಾಯಾಮ ಮಾಡಿದ್ರೆ ಸಾಕು ಅಂತ ವೈದ್ಯರೀಗ ಸಲಹೆ ಕೊಟ್ಟಿದ್ದಾರಂತೆ. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೇಲ್ ಪಡೆಯೋದಕ್ಕೆ ಜೈಲು ವಾಸ ತಪ್ಪಿಸಿಕೊಳ್ಳೋದಕ್ಕೆ ಮಾಡಿದ್ದ ನೌಟಂಕಿ ಅಂತ. ಇಷ್ಟು ದಿನ ಆಪರೇಷನ್ ಮಾಡಿಸದೆ ಪ್ರತಿ ದಿನ ದೂಡಿದ್ರಷ್ಟೇ. ಪೂರ್ಣಾವಧಿ ಬೇಲ್ ಸಿಗ್ತಾ ಇದ್ದಂತೆ ವರಸೇನೆ ಬದಲಾಗಿದೆ. ಈ ಹಿಂದೆ ಆಪರೇಷನ್ನು ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳಿದ್ದೆಲ್ಲವೂ ಕೂಡ ಜಸ್ಟ್ ಜೈಲಿಂದ ಹೊರಗಡೆ ಬರೋದಕ್ಕೆ ಮಾಡಿದ್ದಂತಹ ಪ್ಲಾನು. ಇದೇನು ನಾವು ಹೇಳಿ ಗೊತ್ತಾಗಬೇಕು ಅಂತಿಲ್ಲ, ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ. ಜನಸಾಮಾನ್ಯರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸಾಮಾನ್ಯ ಜನಕ್ಕೆ ಅಂದರೆ ನಾವು ದುಡ್ಡಿಲ್ಲದೆ ಸಣ್ಣ ಲಾಯರ್ ಇಟ್ಕೊಂಡ್ರೆ ಏನು ಕತೆ ಆಗುತ್ತೆ, ದುಡ್ಡು ಕೋಟಿ ಸುರಿದು ಒಬ್ಬ ಹೊಸ ದೊಡ್ಡ ಲಾಯರ್ ಇಟ್ಕೊಂಡ್ರೆ ಯಾವ ರೀತಿ ಜೈಲಿಂದ ಹೊರಗಡೆ ಬರೋದಕ್ಕೆ ಮಾಡೋದಕ್ಕಾಗತ್ತೆ ಅಂತ. ಒಂದು ವೇಳೆ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದೇ ಹೌದು ಅಂತಂದರೆ ಅದು ಭಾಳ ಸ್ಪಷ್ಟ ಆಗುತ್ತೆ, ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ದರ್ಶನ್ ಇಷ್ಟು ದಿನ ಮಾಡಿದ್ದು ನಾಟಕ ಅಂತ. ಏನಾಗುತ್ತೆ ಗೊತ್ತಿಲ್ಲ, ಇವು ಹೊರಗಡೆ ಬಂದೇ ಬಿಡ್ತಾರಾ ಅನ್ನೋ ಸದ್ಯಕ್ಕೆ ಗೊತ್ತಿಲ್ಲ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಮನೇಲಿದ್ದರೆ ಸಾಕು, ವ್ಯಾಯಾಮ ಸಾಕು, ಫಿಸಿಯೋಥೆರಪಿ ಮನೇಲೇ ಮಾಡ್ಬೋದು ಅಂತ ಹೇಳಿದಾರಂತೆ.